ಎಲ್ಲರಿಗೂ ನಮಸ್ಕಾರ. ನಾವೀಗ ಫಸ್ಟ್ ಎಕ್ಸಸೈಸ್ ಫಸ್ಟ್ ಕ್ವಶನ್ ಇದ್ದೀವಿ. ಫಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ವೈ? ಈ ಸಿಚುಯೇಷನಲ್ಲಿ ಫಾರ್ಮ್ ಆಗೋ ಲಿಸ್ಟ್ ಆಫ್ ನಂಬರ್ಸ್ ಎ ಪಿ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಅದರಲ್ಲಿ ನಾವೀಗ ಸೆಕೆಂಡ್ ಕ್ವಶನ್ ಆಗಿದ್ದೀವಿ. ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್. ಒಂದು ಸಿಲಿಂಡರಲ್ಲಿ ಒಂದಷ್ಟು ವಾಲ್ಯೂಮ್ ಆಫ್ ಏರ್ ಇದೆ. ಪ್ರತಿ ಸಾರಿ ಏನು ಮಾಡಬೇಕು, ಎಷ್ಟು ಏರಿದೆ ಅದರಲ್ಲಿ ಅದರಿಂದ 1/4 ಅಂದರೆ ಕಾಲು ಭಾಗ ಅಷ್ಟು ಏರ್ ಅದರಿಂದ ತೆಗಿಬೇಕು. ಆಮೇಲೆ ಅದಷ್ಟು ಎಷ್ಟು ಉಳಿದಿರುತ್ತೆ ಆ ನಂಬರ್ ಕೌಂಟ್ ಮಾಡಬೇಕು. ಲೆಟ್ ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್ ಬಿ 16 ಲೀಟರ್. ನಾವು ಆ ಸಿಲಿಂಡರಲ್ಲಿ 16 ಲೀಟರ್ ಏರ್ ಇದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್, ಇಫ್ 1/4 ಆಫ್ 16 ಲೀಟರ್ ರಿಮೂವ್ಸ್ 3/4 ರಿಮೈನ್ಸ್. ಅದರಲ್ಲಿ ಕಾಲು ಭಾಗ ತೆಗೆದಾಕಿದ್ರೆ ನೆಕ್ಸ್ಟ್ ಫಸ್ಟ್ ಟರ್ಮು 16 ಬರುತ್ತೆ. ಈಗ ಅದರಲ್ಲಿ ಕಾಲು ಭಾಗ ತೆಗೆದಾಕಿದ್ರೆ ಇನ್ನೆಷ್ಟು ಮಿಕ್ಕಿರುತ್ತೆ, ಮುಕ್ಕಾಲು ಭಾಗ ಮಿಕ್ಕಿರುತ್ತೆ. ಆ ಮುಕ್ಕಾಲು ಭಾಗ ಅನ್ನೋದು ಎಷ್ಟು ಯಾವ ನಂಬರ್ ಬರುತ್ತೆ ಅದು ಸೆಕೆಂಡ್ ಟರ್ಮ್ ಬರುತ್ತೆ. ಅಂದರೆ ಈಗ A1 ಫಸ್ಟ್ ಟರ್ಮು 16 ಲೀಟರ್, A2 16 × 3/4 ಅಂದರೆ 16ಅಲ್ಲಿ ಮುಕ್ಕಾಲು ಭಾಗ, ಕಾಲು ಭಾಗ ತೆಗಿಬೇಕು. ಉಳಿದಿರೋದು ಎಷ್ಟಿದೆಯೋ ಅದನ್ನು ಬರೀಬೇಕು. ಉಳಿದಿರೋದು ಅಂದರೆ 3/4, ಮುಕ್ಕಾಲು 3/4. 16ಅಲ್ಲಿ 3/4, 16 × 3 48. ಆಮೇಲೆ ಡಿನಾಮಿನೇಟರಲ್ಲಿ 4 ಹಂಗೆ ಇರುತ್ತೆ. 48 / 4 ಎಷ್ಟಾಗುತ್ತೆ, 12 ಲೀಟರ್ಸ್ ಆಗುತ್ತೆ. ಅಂದರೆ ಅದು ಸೆಕೆಂಡ್ ಟರ್ಮ್ 12 ಆಯಿತು. ನೆಕ್ಸ್ಟು A3 ಥರ್ಡ್ ಟರ್ಮ್ ನೋಡೋಣ. ಈಗ ಮಿಕ್ಕಿರೋದೆಷ್ಟು 12 ಲೀಟರ್ಸು. ಆ 12 ಲೀಟರ್ಸಲ್ಲಿ ಮುಕ್ಕಾಲು ಭಾಗ 3/4. 12 ಲೀಟರ್ಸಲ್ಲಿ 3/4 ಅಂದರೆ 12 × 3/4 = 12 × 3 36. ಡಿನಾಮಿನೇಟರಲ್ಲಿ 4, 36/4 = 9 ಲೀಟರ್ ಆಗುತ್ತೆ. ಇದು A3 ಅಂದರೆ ಥರ್ಡ್ ಟರ್ಮು. ಮತ್ತು ನಮಗೆ ಇಲ್ಲಿ ಡೌಟ್ ಬರುತ್ತೆ, ನಾವು 16 ಲೀಟರೇ ಯಾಕೆ ತೊಗೊಬೇಕು ಅಂತ. ಎಷ್ಟು ಬೇಕಾದ್ರೂ ತೊಗೊಬೋದು, ಆದರೆ ಅದರಲ್ಲಿ 3/4 ಮಾಡುವಾಗ ಫ್ರ್ಯಾಕ್ಷನ್ಸು ಡೆಸಿಮಲ್ಸ್ ಬರಬಾರ್ದು ಅಂತ ನಾವು 16 ಲೀಟರ್ ತೊಗೊಂಡಿದ್ದೀವಿ. 16 ಲೀಟರ್ ತೊಗೊಂಡ್ರೆ ಅದರಲ್ಲಿ 3/4 12 ಲೀಟರ್ ಬರುತ್ತೆ. ಅದರಲ್ಲಿ 3/4 ಮಾಡಿದ್ರೆ 9 ಲೀಟರ್ ಬರುತ್ತೆ. ಈಗ ಲಿಸ್ಟ್ ಆಫ್ ನಂಬರ್ಸ್ ಏನೇನು ಬಂತು, 16, 12, 9 ಇಷ್ಟು ಬಂತು. ಅದು A1, A2, A3. ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡೋಣ. ಡಿಫ್ರೆನ್ಸ್ ಅಂದರೆ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಬೇಕು, ಮತ್ತು ಥರ್ಡ್ ಟರ್ಮಿಂದ ಸೆಕೆಂಡ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಬೇಕು. A2 - A1 12 - 16 -4 ಬಂತು. ನೆಕ್ಸ್ಟು A3 - A2 9 - 12 -3 ಬರುತ್ತೆ. ಅಂದರೆ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ ಸಬ್ಟ್ರಾಕ್ಟ್ ಮಾಡಿದಾಗ -4 ಬಂತು. ಥರ್ಡ್ ಟರ್ಮಿಂದ ಸೆಕೆಂಡ್ ಟರ್ಮ್ ಸಬ್ಟ್ರಾಕ್ಟ್ ಮಾಡಿದಾಗ -3 ಬಂತು. ಅಂದರೆ ಡಿಫ್ರೆನ್ಸು ಸೇಮ್ ಇಲ್ಲ. A2 - A1 ಈಸ್ ನಾಟ್ ಈಕ್ವಲ್ ಟು A3 - A2. A2 - A1 ಮಾಡಿದಾಗ ಏನು ನಂಬರ್ ಬಂತು, ಅದು ಈಕ್ವಲ್ ಇಲ್ಲ. ಯಾವುದಕ್ಕೆ, A3 - A2 ಮಾಡಿದ್ದಕ್ಕೆ.
ನೆಕ್ಸ್ಟ್ ಆನ್ಸರು, ಸೊ ದಿಸ್ ಲಿಸ್ಟ್ ಆಫ್ ನಂಬರ್ಸ್ ಡಸ್ ನಾಟ್ ಫಾರ್ಮ್ಸ್ ಅನ್ ಎ ಪಿ. ಈ ಲಿಸ್ಟ್ ಆಫ್ ನಂಬರ್ಸ್ ಇದೆಯಲ್ಲ 16, 12, 9 ಇದು ಎ ಪಿ ಆಗಲಿಲ್ಲ. ಇಲ್ಲಿ ಎಟ್ಸೆಟ್ರಾ ಅಂತ ಇಟ್ಕೊಳ್ಳೋಣ. 16, 12, 9 ಎಟ್ಸೆಟ್ರಾ ಹಾಗೆ ಕಂಟಿನ್ಯೂ ಆಗುತ್ತೆ. ಇದು ಎ ಪಿ ಅಲ್ಲ, ಯಾಕಂದರೆ ಡಿಫ್ರೆನ್ಸು ಸೇಮ್ ಇಲ್ಲ. ಥ್ಯಾಂಕ್ ಯು.